ಗಲ್ಫ್ ನ್ಯೂಸಿಂದ ನಮ್ಮ ಲೋಕಲ್ ನ್ಯೂಸ್ ಪೇಪರ್ವರೆಗೆ ಇವತ್ತು ಎಲ್ಲ ಕಡೆ ಒಂದೇ ಸುದ್ದಿ. ಅದು ಏನಪ್ಪ ಅಂತ ಹೇಳಿದ್ರೆ, ಅಜಿಂಕ್ಯ ರಹಾನೆ KKR ಟೀಮ್ ಕ್ಯಾಪ್ಟನ್ನು, ನಮಗೆ ಗೊತ್ತು ಕ್ಯಾಮ್ರೂನ್ ಬೌಲಿಂಗ್ ಯಾಕೆ ಮಾಡಿಲ್ಲ ಅಂತ KKRಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆ ಕೊಟ್ಟಿದ್ದೇ ತಡ ಅದನ್ನು ತಗೊಂಡು ಕ್ರಿಕೆಟ್ ಆಸ್ಟ್ರೇಲಿಯಾ ಅಲ್ಲಿಂದ ಮೆಲ್ಬರ್ನಿಂದ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಇಲ್ಲ ಅವ್ರಿಗೆ ಮೈನರ್ ಇಂಜುರಿ ಇದೆ ಬ್ಯಾಕಲ್ಲಿ, ಹಾಗಾಗಿ ಅವರು ಆಡಿಲ್ಲ, ಬೌಲಿಂಗ್ ಮಾಡ್ತಾ ಇಲ್ಲ, ಸದ್ಯಕ್ಕೆ ನಿಧಾನ ಕ್ರಮೇಣ ಮಾಡ್ತಾರೆ, ಇನ್ನೊಂದು 10-15 ದಿವಸದಲ್ಲಿ ಮಾಡ್ತಾರೆ, ನಾವು ಇದನ್ನು ತಿಳಿಸೇ ಇದ್ವಿ IPLಗೆ ಮತ್ತು KKR ಟೀಮ್ ಮ್ಯಾನೇಜ್ಮೆಂಟ್ಗೆ ಅಂತ ಹೇಳಿದ್ದಾರೆ. ಇದು ಮೇಲ್ನೋಟಕ್ಕೆ ಒಂಥರ ನಮಗೆ ಚಿಕ್ಕ ವಿಷಯ ಅಂತ ಅನ್ನಿಸ್ಬೋದು. ಇದ್ರ ಒಳಸುಳಿ ಎಲ್ಲಿದೆಯೋ ಏನೋ ಗೊತ್ತಿಲ್ಲ. ಹೀಗೆ ಈ IPLನ ಸಾಕಷ್ಟು ವಿಷಯಗಳು ಎಲ್ಲೆಲ್ಲೆಲ್ಲೆಲ್ಲೋ ಮಾರ್ದನಿಸ್ತಾ ಇರುತ್ತೆ. ನಂಗೆ ಇದೆಲ್ಲ ತುಂಬ ಆಶ್ಚರ್ಯ ಅನಿಸ್ತು. ಆಮೇಲೆ ನಾವೆಲ್ಲ ತುಂಬ ಕ್ರಿಕೆಟ್ ಅಭಿಮಾನಿಗಳು ಭಾಳ ಆಸಕ್ತಿಯಿಂದ ಕುತೂಹಲದಿಂದ ಎದುರು ನೋಡ್ತಾ ಇದ್ದಿದ್ದು ಯಾರ್ದು ಅಂತ ಹೇಳಿದ್ರೆ ಜೇಕಬ್ ಬೆಥೆಲ್ ಬ್ಯಾಟಿಂಗು. ಆದರೆ ಜೇಕಬ್ ಬೆಥೆಲ್ ಬ್ಯಾಟಿಂಗಿಗೆ ಬರಲೇ ಇಲ್ಲ. ನಾವು ಇದ್ಯಾಕಪ್ಪ ಈ ಥರ ಆಗೋಯ್ತು, ಇಂಪ್ಯಾಕ್ಟ್ ಪ್ಲೇಯರ್ ಅಲ್ವಾ ಅಂತ ಅಂದ್ಬಿಟ್ಟು ಕಾಯ್ಕೊಂಡು ಕೂತಿದ್ವಿ, ಆದರೆ ಇಂಪ್ಯಾಕ್ಟ್ ಪ್ಲೇಯರ್ ಬರಲೇ ಇಲ್ಲ. ಸೊ ಇದೆಲ್ಲ ನೋಡಿದಾಗ ಏನಿದು ಅರ್ಥ, ಯಾಕೆ ಹೀಗೆ ಅಂತೇಳ್ಬಿಟ್ಟು ಇದನ್ನು ಒಂದು ಸ್ವಲ್ಪ ವಿಷಯ ಕೆದಕ್ತಾ ಹೋದಾಗ ಇದಕ್ಕಿದಂಗೆ ಇದರಲ್ಲಿ ಇಂಟರ್ನೆಟ್ಟಲ್ಲಿ ಒಂದು ಇದು ಕಾಣಿಸ್ತು, ಏನು ಸ್ಟೇಟ್ಮೆಂಟ್, ಅದು ಏನಪ್ಪ ಅಂತ ಹೇಳಿದ್ರೆ ಟಾಪ್ 10 ಬೆಟ್ಟಿಂಗ್ ಆ್ಯಪ್ಸ್ ಇನ್ ಇಂಡಿಯಾ ಅಂತ ಅಂದ್ಬಿಟ್ಟು ಕಾಣಿಸ್ತು. ನಾನು ತಕ್ಷಣನೇ ಇದು ಯಾವುದಿದು, ಇದು ಏನು ಅಂತ ಹೇಳಿಬಿಟ್ಟು ಹುಡ್ಕಕ್ಕೆ ಶುರು ಮಾಡಿದೆ. ಇದನ್ನು ಯಾಕೆ ಹೇಳಕ್ಕೆ ಹೋಗ್ತಿದ್ದೀನಿ ಅಂದರೆ, ನಾವು ಈ IPL ಆಟದ 2+2 = 4 ಅಂತ ಹೇಳಿದ್ರೆ 2 ಮತ್ತು 2 ಕೂಡಿಸಿದಾಗ 4 ಆಯಿತು ಅಂತನಕ್ಕೆ, ಈ 2 ಯಾವುದು ಈ ಕಡೆ 2 ಯಾವುದು ಅನ್ನೋದನ್ನು ನಾವು ತಿಳ್ಕೊಬೇಕು ಅಂತಂದರೆ ಈ ಬೆಟ್ಟಿಂಗ್ ಜಾಲ ಇದೆಯಲ್ಲ ಇದರ ಬಗ್ಗೆ ತಿಳ್ಕೊಳ್ಳೋದು ಅಟ್ಲೀಸ್ಟ್ ಒಂದು ಪಕ್ಷಿ ನೋಟನಾರು ತಿಳ್ಕೊಂಡಿರಬೇಕು ಅಂತ ಅನಿಸ್ತು. ಬನ್ನಿ, ನನಗೆ ಸಾಧ್ಯವಾದ ಮಟ್ಟಿಗೆ ನಿಮ್ಮ ಜೊತೆಗೆ ಅದನ್ನು ಹಂಚ್ಕೋತೀನಿ. ಈ ಟಾಪ್ 10 ಬೆಟ್ಟಿಂಗ್ ಆ್ಯಪ್ಸ್ ಯಾವುದು ಅಂತ ನನಗೆ ಕಾಣಿಸಿದ್ದು ಅಂದರೆ IndieBet, 1xBet, ForaBet, ರಾಬೋನಾ, 4Crick, ಮೇಬೆಟ್, 22Bet, ಮೆಗಾಪಾರಿ, ಪಾರಿ ಮ್ಯಾಚ್, ರಾಜಾ ಬೆಟ್, IndieBet. ಏನು ಹೇಳ್ತೀರಿ, ಹೀಗೆ ಒಂಥರ ಚೆನ್ನಾಗಿ ಊದಕ್ಕೆ ಹೋಗ್ತಾ ಇರುತ್ತೆ ಇದು. ಆಮೇಲೆ ನಿಮಗೆ ಗೊತ್ತು, ಕಳೆದ ಮ್ಯಾಚಲ್ಲೆಲ್ಲ ಪಂದ್ಯಾವಳಿ ಎಲ್ಲ ನಡೆಯುವಾಗ ಹಿಂದಿನ 18ರ ಸೀಸನಲ್ಲಿ ಎಲ್ಲ ನಡೆಯುವಾಗ ಏನದು Dream11ನ ತುಂಬ ಪ್ರಮೋಟ್ ಮಾಡಿದ್ರು. ಏನು Dream11 ಸುಮ್ಮನೆ ಏನು ಖಾಲಿ ಕೂತಿದ್ದೀರಿ, Dream11ಅಲ್ಲಿ ಮಾಡಿ, ನಿಮ್ಮ ಫೇವ್ರೆಟ್ ಪ್ಲೇಯರ್ಸ್ನೆಲ್ಲ ಹಾಕಿ Dream11 ಟೀಮ್ ಮಾಡಿ ಅಂತ ಹೇಳ್ಕೊಂಡು, ಆಮೇಲೆ ಅದರಲ್ಲಿ ಗೆದ್ದವರನ್ನು ಸ್ಟೇಡಿಯಂನಲ್ಲಿ ಸಪ್ರೇಟಾಗಿ ಕೂರಿಸಿ ಅವರನ್ನು ತೋರಿಸಿ ಅವ್ರ ಮೇಲೆ ಫೋಕಸ್ ಮಾಡಿ ಎಲ್ಲ ಆಯಿತು ಕ್ಯಾಮ್ರಾಗಳದ್ದು. ಈ ಅಷ್ಟೊಂದು ಪ್ರಮೋಟ್ ಮಾಡ್ತಾರಲ್ಲ, ಹೇಗೆ ಏನು ಎತ್ತ ಅಂತ ಅದರ ಆಳ ತಿಳಿಯೋದಕ್ಕೆ ಅಂತ ಹೋದಾಗ ಗೊತ್ತಾಯಿತು, ಈ ಬೆಟ್ಟಿಂಗ್ನಲ್ಲಿ BCCI ಕೂಡ ಸಮ್ಮತ ಇದೆ ಕೆಲವು ಮಟ್ಟಕ್ಕೆ, ಕೆಲವು ಹಂತದವರೆಗೆ ಅಂತ ಹೇಳಿಬಿಟ್ಟು. ಈ Dream11 ಇವನ್ನೆಲ್ಲ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ. ಈ ಕಂಪ್ನಿಗಳೆಲ್ಲ ಯಾವಪ್ಪ ಅಂತ ಹೇಳಿದ್ರೆ ಚೈನಾ ಬೇಸ್ಡು, ದುಬೈ ಬೇಸ್ಡು, ಮಲೇಷ್ಯಾ ಬೇಸ್ಡು ಕಂಪ್ನೀಸು. ಇವರೆಲ್ಲ ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಅರ್ಧ ಗಂಟೆಗೆ ಮುಂಚೆ ಯಾರು ಟಾಸ್ ವಿನ್ ಆಗ್ತಾರೆ ಅನ್ನೋದ್ರಿಂದ ಶುರುವಾಗುತ್ತೆ. ಆಮೇಲೆ ಯಾರ್ಯಾರು ಟೀಮ್ ಸೆಟ್ ಮಾಡೋದು, ಇವರು ಫೇವ್ರಿಟ್ಸ್ ಯಾರು, ಇವತ್ತು ಯಾರು ಜಾಸ್ತಿ ವಿಕೆಟ್ ತೊಗೋತಾರೆ, ಯಾರು ಜಾಸ್ತಿ ರನ್ ಸ್ಕೋರ್ ಮಾಡ್ತಾರೆ, ಯಾರು 6 ಜಾಸ್ತಿ ಎತ್ತುತ್ತಾರೆ, ಯಾರು 4 ಜಾಸ್ತಿ ಹೊಡಿತಾರೆ, ಇವೆಲ್ಲನೂ ಅದರಲ್ಲಿ ಸೇರಿರುತ್ತೆ. ಇದೆಲ್ಲನೂ ಬೆಟ್ಟಿಂಗ್ನಲ್ಲಿ ಇರುತ್ತೆ ಆಪ್ಷನ್ಗಳು. ಆಮೇಲೆ ಇವ್ರುಗಳು ಮಜಾ ಅಂತ ಹೇಳಿದ್ರೆ, ಇದು ₹10 ಒಂದು ಇದಕ್ಕೆ ₹10 ಶುರುವಾಗುತ್ತೆ. ಶುರುವಾಗಿ ಲಕ್ಷದವರೆಗೂ ಇರುತ್ತೆ. ನೀವು ಎಷ್ಟು ಬೇಕಾದರೂ ಕಟ್ಬೋದು. ಆಮೇಲೆ ನಾನೊಂದು 10,000 ಕಟ್ತೀನಿ ಅಂತ ಇಟ್ಕೊಳ್ಳಿ, ನನ್ನ ಹತ್ರ ಆದರೆ 10,000 ಇಲ್ಲ. 10,000 ಇಲ್ವಾ, ಬನ್ನಿ ನಾವೇ ಲೋನು ಕೊಡ್ತೀವಿ ಅಂತ ಹೇಳ್ತಾರೆ ಈ ಆ್ಯಪ್ನವರು. ಅಲ್ಲೇ ಪಕ್ಕದಲ್ಲೇ, ಅಂದರೆ ಅಲ್ಲೇ ನೀವೆಲ್ಲನೂ ಆನ್ಲೈನೇ, ಇದು ಏನು ನಿಮ್ಮ ಹಾರ್ಡ್ ಕ್ಯಾಶ್ ಎಲ್ಲ ಏನಿಲ್ಲ, ಆನ್ಲೈನಲ್ಲೇ ಎಲ್ಲ ಡಿಜಿ ಮನಿನೇ, ಅದರಲ್ಲೇ ಎಲ್ಲ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಫುಲ್ ನಿಮ್ಮ ಡೀಟೇಲ್ಸನ್ನ ಹೆಂಗೂ ಅಲ್ಲಿ ಅಪ್ಲೋಡ್ ಮಾಡಿರ್ತೀರಿ, ಅದನ್ನು ಅವ್ರು ತೊಗೋತಾರೆ, ಆರಾಮ್ಸೆ ನಿಮಗೆಲ್ಲ ಲೋನು ಕೊಡ್ತಾರೆ. ನೀವು ಆಮೇಲೆ ಆಡಲೂಬಹುದು, ಬೆಟ್ ಮಾಡಲೂಬಹುದು. ನಿಮಗೆ ಇದಕ್ಕೆಲ್ಲ ಕೊಟ್ಟಾಯ್ತಲ್ಲ, ನೀವು ಸೋತ್ರಿ,
ಆವಾಗ ಒಂದು ಚಿಕ್ಕ ಅಮೌಂಟ್ ಗೆಲ್ತೀರಿ, ಅದರಿಂದ ಉತ್ಸಾಹಿತರಾಗಿ ಮತ್ತೆ ದೊಡ್ಡ ಅಮೌಂಟನ್ನು ಕಟ್ತೀರಿ, ಅದು ಸೋತೋಗುತ್ತಪ್ಪ. ಆವಾಗ ಏನು ಮಾಡೋದು ಅಂಥೇಳಿ ಪೇರೆಂಟ್ಸಿಗೆ ಹೇಳ್ತೀರಿ, ಪೇರೆಂಟ್ಸ್ ಹೇಳ್ತಾರೆ ಇಲ್ಲ ನಾವು ಕಟ್ಟಲ್ಲ ಅಂತ. ಇನ್ನು ಕೆಲವರು ಮರ್ಯಾದೆಗೆ ಅಂಜ್ಬಿಟ್ಟು ಕೊಡ್ತಾರೆ, ಆಯಿತು ಹೋಗಿ ಅಂತ ಹೇಳಿಬಿಟ್ಟು ಏನೋ ಸಾಲ ಸೋಲ ಮಾಡಿ ಏನೋ ಆಡ ಇಟ್ಬಿಟ್ಟು ಕೊಡ್ತಾರೆ. ಇದು ಒಂದು ಕತೆ. ಇನ್ನು ಕೆಲವು ಪೇರೆಂಟ್ಸ್ಗೆ ಹೆದರ್ಕೊಂಡು ಈ ಯೂತ್ ಸಾಮಾನ್ಯವಾಗಿ ಇದರಲ್ಲಿ ಹೆಚ್ಚು ಬೆಟ್ಸ್ ಕಟ್ಟೋರೇ ಯೂತ್. ಸೊ ಈ ಆನ್ಲೈನ್ ಬೆಟ್ಟಿಂಗ್ ನಾನು ಹೇಳ್ತಿರೋದು, ಅವರು ಅವಾಗ ಏನು ಮಾಡ್ಕೋತಾರೆ, ಕೆಲವರು ಆತ್ಮಹತ್ಯೆ ಮಾಡ್ಕೋತಾರೆ, ಕೆಲವರು ಜೈಲ್ ಪಾಲಾಗ್ತಾರೆ. ಹೀಗೆ ಸಾಕಷ್ಟು ಅದು ಒಂಥರ ಚೈನ್, ಅದು ಒಂದಾದ್ಮೇಲೆ ಒಂದು ಅನುಭವಿಸ್ತಾ ಹೋಗಬೇಕು. ಇದಕ್ಕೆ ಇದು ಒಂಥರ ಆದರೆ ಇನ್ನು ನೆಕ್ಸ್ಟ್ ಆಫ್ಲೈನ್ ಬೆಟ್ಟಿಂಗ್ ಇದೆ. ಇದರಲ್ಲಿ ಸಾಮಾನ್ಯಕ್ಕೆ ಯಾರು ಹೆಚ್ಚು ಇದರಲ್ಲಿ ಕೈವಾಡ ತೋರಿಸೋರು ಅಂತ ಹೇಳಿದ್ರೆ ಇವರು ಪಂಟರ್ಗಳು, ಜಾಕಿಗಳು ಮತ್ತು ಫಿಕ್ಸರ್ಸು, ಇವ್ರುಗಳೆಲ್ಲ. ಇದು ಹೆಚ್ಚಾಗಿ ಮುಂಬೈ ಬೇಸ್ಡ್ ಇರುತ್ತೆ. ಆಮೇಲೆ ಮಾರ್ವಾಡಿಗಳ ದೊಡ್ಡ ನೆಟ್ವರ್ಕು ಇಲ್ಲಿ ಕೆಲಸ ಮಾಡುತ್ತೆ. ಆಮೇಲೆ ಇದು ಅಷ್ಟೇ 10 ಹಂತದಲ್ಲಿರುತ್ತೆ. ತುಂಬ ಜನ ಇಲ್ಲೇ ಬೆಂಗಳೂರಲ್ಲೇ ಭಾಳ ಫೇಮಸ್ಸು, ನೀವು ಅವ್ರ ಹೆಸರೆಲ್ಲ ಕೇಳಿರ್ಬೋದು, ನಾವು ಯಾಕೆ ಅದನ್ನು ಹೇಳೋಣ ಬಿಡಿ, ಬೇಡ. ಇದೆಲ್ಲ ಮತ್ತು ವಿಶ್ವಾಸದಲ್ಲಿ ನಡೆಯುತ್ತೆ, ಮತ್ತು ಇದೆಲ್ಲ ಕೋಟಿಗಟ್ಟಲೆ ಬೆಟ್ಟಿಂಗ್ ನಡೆಯುತ್ತೆ ಇದರಲ್ಲಿ. ಆಮೇಲೆ ದುಡ್ಡು ಯಾವಾಗಲೂ ಕಲೆಕ್ಟ್ ಆಗುತ್ತೆ, ಇಮಿಡಿಯೇಟ್ ಕ್ಯಾಶ್ ಅಂತಲ್ಲ ಏನೂ ಇಲ್ಲ ಇಲ್ಲಿ. ಆಮೇಲೆ ಇದು ಮತ್ತು ಅಗೇನ್ ಇದುವೇ ಗೊಂಬೆ ಆಡಿಸೋನು ಮೇಲೆ ಕೂತವನೇ ಅನ್ನೋಂಗೆ ಎಲ್ಲೋ ಕುಂತಿರ್ತಾನೆ ಗೊಂಬೆ ಆಡಿಸೋನು, ಇವರೆಲ್ಲ ಇಲ್ಲಿ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನು ಈ ಒಂದು ಏನದು ಆಫ್ಲೈನ್ ಬೆಟ್ಟಿಂಗ್ನ ಮುಂದಿನ ಹಂತಕ್ಕೆ ಹೋಗೋದಕ್ಕಿಂತ ಮುಂಚೆ ಸ್ಪಾಟ್ ಫಿಕ್ಸಿಂಗ್ ಬಗ್ಗೆ ಹೋಗೋಣ ಬನ್ನಿ. ಈ ಸ್ಪಾಟ್ ಫಿಕ್ಸಿಂಗ್ ಹೇಗೆ ಅಂತ ಹೇಳಿದ್ರೆ ಇದೊಂಥರ ಓವರ್ಸ್ ಲೆಕ್ಕ, ಎಲ್ಲನೂ ಇದರಲ್ಲಿ ಇನ್ವಾಲ್ವ್ ಇರುತ್ತೆ. ಇದ್ರ ಸ್ಟೇಡಿಯಂನಲ್ಲೇ ಒಂದು 10ರಿಂದ 20 ಮೊಬೈಲು ಇದ್ರ ಕೆಲಸ ಮಾಡ್ತಾ ಇರುತ್ತೆ. ಆ್ಯಕ್ಚುಲಿ ಸ್ಟೇಡಿಯಮ್ಮಲ್ಲಿ ಲೈವ್ ನಡೆಯೋ ಮ್ಯಾಚು ನಮಗೆ ಟಿ ವಿನಲ್ಲಿ ಟೆಲಿಕಾಸ್ಟ್ ಆಗುವಾಗ, ಅಂದರೆ ಪಂದ್ಯ ಪ್ರಸಾರ ಆಗೋದಕ್ಕೂ 14 ಸೆಕೆಂಡ್ಗಳ ಒಂದು ಅಂತರ ಇದ್ದೇ ಇರುತ್ತೆ. ಈ 14 ಸೆಕೆಂಡ್ಗಳಲ್ಲಿ ಏನು ಆಗುತ್ತಲ್ಲ ಅದೇನೇ ಈ ಬೆಟ್ಟಿಂಗ್ನವ್ರಿಗೆ ಏನೊಂದು ಚಿನ್ನದ ಒಂದು ಸುವರ್ಣಾವಕಾಶವನ್ನು ಕಲ್ಪಿಸೋದು, ದುಡ್ಡು ಮಾಡ್ಕೊಳ್ಳೋಕ್ಕೆ. ಎಲ್ಲರಿಗೂ ದುಡ್ಡು ಸಿಗುತ್ತೆ ಇದರಲ್ಲಿ, ಅಂಥವ್ರಿಗೆ ಇಂಥವ್ರಿಗೆ ಅಂತ ಅಲ್ವೇ ಅಲ್ಲ, ಏನು ಕಳ್ಕೊಳ್ಳೋರನ್ನ ಬಿಟ್ಟು ಬೇರೆ ಎಲ್ರಿಗೂ ಸಿಗುತ್ತೆ ಇದರಲ್ಲಿ ದುಡ್ಡು. ಈ 14 ಸೆಕೆಂಡ್ಗಳಲ್ಲಿ ಆಗೋ ಕಮಾಲ್, ಇವಾಗ ಹೇಳ್ತಾರೆ, ಇವಾಗ ಇವರು ಇಲ್ಲಿಂದ ಕೂತ್ಕೊಂಡು ಟೆಕ್ಸ್ಟ್ ಮಾಡ್ತಿರ್ತಾರೆ, ಇವಾಗ ಇವರು ಬೌಲ್ ಮಾಡ್ತಿದ್ದಾರೆ, ಇಷ್ಟನೇ ಇದು ಇವಾಗ ವೈಡ್ ಆಯಿತು, ಅಲ್ಲಿ ಕೇಳ್ತಾರೆ ವೈಡ್ ಆಗುತ್ತೋ ಆಗಲ್ವೋ ಅಂತ. ಕೆಲವರು ಆಗುತ್ತೆ ಅಂತ ಕಟ್ತಾರೆ, ಕೆಲವರು ಆಗಲ್ಲ ಅಂತ ಕಟ್ತಾರೆ. ನೋ ಬಾಲ್ ಆಗುತ್ತೋ ಆಗಲ್ವೋ, ಆಗುತ್ತೆ ಅಂತ ಇವ್ರಿಗೆ ಗೊತ್ತಿರುತ್ತೆ. ಇಲ್ಲ, ಯಾಕೆಂದರೆ ಇವಾಗಲೇ ಅವ್ರಿಗೆ ಮೊಬೈಲಲ್ಲಿ ಬಂದುಬಿಟ್ಟಿರುತ್ತೆ. ಈ ಥರದ್ದು ಹೋಟೆಲ್ಸ್ಗಳೇ ಇವೆ, ಈ ಥರ ನಡೆಸೋವಂಥ ಹೋಟೆಲ್ಸ್ಗಳೇ ಇವೆ. ಬೆಂಗಳೂರು, ಮೈಸೂರು, ಮುಂಬೈ, ಗೋವಾ, ಇಲ್ಲೆಲ್ಲ ನಡೆಯುತ್ತೆ ಇಂತಹ ಒಂದು ದಂಧೆ. ಆ್ಯಕ್ಚುಲಿ ದಂಧೆ, ಮಾಫಿಯಾ ಇವೆಲ್ಲನೂ ಹೇಳ್ಬೋದು ಇದಕ್ಕೆ. ಸೊ ಹಿಂಗಾಯ್ತಲ್ವ, ಇದು ಹಿಂಗಾದ ತಕ್ಷಣ ಇವರೇನು ಮಾಡ್ತಾರೆ, ನೀವು ಈಗ IPL ಮ್ಯಾಚಸ್ಸಲ್ಲಿ 6ನೇ ಓವರ್ಗೆ 1 ಬ್ರೇಕ್ ಬರುತ್ತೆ, ಮತ್ತು 14ನೇ ಓವರ್ಗೆ ಅನಿಸುತ್ತೆ ಆವಾಗಲೂ 1 ಬ್ರೇಕ್ ಬರುತ್ತೆ. ಈಗ 2 ಬ್ರೇಕ್ ಇದೆ. ಕೆಲ ವರ್ಷಗಳಿಗೆ ಹಿಂದೆ 1 ಬ್ರೇಕ್ ಇರ್ತಾ ಇತ್ತು. ಸೊ ಈ ಬ್ರೇಕ್ನಲ್ಲಿ ಏನು ಆಗುತ್ತೆ ಅಂತನ್ನೋದು, ಏನು ವ್ಯವಹಾರ ನಡೆಯುತ್ತೆ ಅಂತನ್ನೋದು ಎಲ್ಲರೂ ಖಂಡಿತ ಇದರಲ್ಲಿ ಇನ್ವಾಲ್ವ್ ಆಗಿರಲ್ಲ, ಬಟ್ ಕೆಲವರು ಖಂಡಿತವಾಗ್ಲೂ ಇನ್ವಾಲ್ವ್ ಆಗಿರ್ತಾರೆ. ಈ ಗೇಮ್ ಚೇಂಜ್ ಆಗದೆ ಈ ಬ್ರೇಕ್ ಏನಿರುತ್ತೆ ಅದರಲ್ಲಿ. ಆಮೇಲೆ ಈ IPLನ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಗೆಲ್ಲೋದಕ್ಕಿಂತ ಸೋಲೋದ್ರಲ್ಲೇ ಮಜಾ ಇದೆ. ಹೌದು, ನಿಮ್ಗೆ ಆಶ್ಚರ್ಯ ಆಗುತ್ತಲ್ವಾ, ಗೆಲ್ಲೋದಕ್ಕೆ ಬರೀ ಇಷ್ಟೇ ಅಮೌಂಟ್ ಅಂತ ದುಡ್ಡಿರೋದು, ಆದರೆ ಸೋತವ್ರಿಗೆ ಅದಕ್ಕಿಂತ ಜಾಸ್ತಿ ಬರುತ್ತೆ. ಅವ್ರು ಆಡಿದ್ದು ಮತ್ತು ಅಲ್ಲಿ ಬೆಟ್ನಲ್ಲಿ ಸಿಕ್ಕಿದ್ದು ಎಲ್ಲ ಸೇರಿ ತುಂಬ ಬರುತ್ತೆ. ನಿಮಗೆ ಗೊತ್ತು, 18 ವರ್ಷ ಸತತ ಸೋಲನ್ನು ಅನುಭವಿಸಿದಂತಹ ತಂಡ ಗೆದ್ದ ತಂಡಗಳಿಗಿಂತ ಹೆಚ್ಚು, ಅಂದರೆ ಮಾಲೀಕರಿಗೆ ನಾನು ಹೇಳ್ತಿರೋದು, ಗೆದ್ದ ತಂಡದವರಿಗಿಂತ ಹೆಚ್ಚು ಆದಾಯವನ್ನು ಅಥವಾ ಏನು ಪ್ರಾಫಿಟನ್ನು ಗಳಿಸಿದ್ರು.
ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ಆ ಟೈಮ್ನಲ್ಲಿ ಇವರು ದೊಡ್ಡ ದೊಡ್ಡ ಪ್ಲೇಯರ್ಗಳನ್ನು ಆಡಿಸಿ ಅವರ ಕೈಯಿಂದ ಆಡಿಸಿ ಈ ಒಂದು ಟೀಮ್ನ ಪಾಪ್ಯುಲರ್ ಮಾಡಿಸಿ ಬ್ರ್ಯಾಂಡಿಂಗ್ಗೆ ಇದನ್ನು ಅನುಕೂಲ ಮಾಡಿಕೊಂಡ್ರು ಹೆಚ್ಚಾಗಿ. ಇಲ್ಲಾಂದರೆ ನೀವೇ ಹೇಳಿ, ಚಿನ್ನಸ್ವಾಮಿ ಸ್ಟೇಡಿಯಂ, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ, ಇದರ ಸೀಟಿಂಗ್ ಕೆಪಾಸಿಟಿ ಕೇವಲ 32,000 ಅಷ್ಟೇ. ಆದರೆ ಅಹಮದಾಬಾದಿನ ಒಂದು ನರೇಂದ್ರ ಮೋದಿ ಸ್ಟೇಡಿಯಂ ಇದೆಯಲ್ಲ, ಅದು 1,10,000 ಅದರ ಸೀಟಿಂಗ್ ಕೆಪಾಸಿಟಿ. ಅಲ್ಲಿ ಎಷ್ಟು ಕಲೆಕ್ಟ್ ಆಗುತ್ತೆ ಒಂದು ಪಂದ್ಯದಿಂದ, ಈ ಟಿಕೆಟ್ಗಳ ಒಂದು ಮಾರಾಟದಿಂದ 2.5 ಕೋಟಿ. ಆದರೆ ನಮ್ಮಲ್ಲಿ 3 ಕೋಟಿಗಿಂತ ಜಾಸ್ತಿ ಬರುತ್ತೆ. ಹೇಗೆ ಬರುತ್ತೆ ಅಂತಂದರೆ, ಇಲ್ಲಿ ಒಂದು ಸೀಟಿಗೆ ಇತ್ತೀಚಿನ ಕಳೆದ ಪಂದ್ಯದವರೆಗೆ 1,000 ಚಿಲ್ಲರೆ ಇತ್ತು ಒಂದು ಸೀಟಿನ ಬೆಲೆ. ಆದರೆ ಇವತ್ತು ಅದು 3,000ದಿಂದ ಹೋಗಿದೆ. 3,000 ಅಂತ ಅಫಿಷಿಯಲಿ ಇದೆ. ಆದರೆ ಇದು ಬ್ಲ್ಯಾಕಲ್ಲಿ 8,000ರಿಂದ 15,000 ಹೋಗುತ್ತೆ ಇದು ಟಿಕೆಟ್ ಮಾರಾಟ ಆಗುತ್ತೆ. ಆದರೂ ಜನ ಎಷ್ಟು ಬೇಕಾದರೂ ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ರೆಡಿ ಇರ್ತಾರೆ. ಜನರ ಒಂದು ಭಾವನೆಗಳಿದೆಯಲ್ಲ, ಆ ಟೀಮ್ RCB ಟೀಮಿನ ಜೊತೆಗಿನ ಒಂದು ಅವರ ಒಂದು ಭಾವನಾತ್ಮಕ ನಂಟಿದೆಯಲ್ಲ, ಅದು ಇಲ್ಲಿ ನಿಜವಾಗ್ಲೂ ಒಂಥರ ಬಿಕರಿಗೆ ಇಟ್ಟಂಗಾಗಿದೆ. ನಾನು ಭಾಳ ವಿಷಾದದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಾನೇನು ಇದು ಆಮೇಲೆ ಇದು ನಡೆಯಲ್ಲ ಅಥವಾ ನಡೆಯುತ್ತೆ ಅಥವಾ ನಡಿಬಾರ್ದು, ನಾನು ಇದು ಯಾವುದ್ರ ಬಗ್ಗೆನೂ ಏನೂ ಕಾಮೆಂಟ್ ಹೇಳ್ತಿಲ್ಲ. ಬಟ್ ಈ ತರಹ ಒಂದು ನಡೆಯುತ್ತೆ ಅನ್ನೋದು ಪ್ರತ್ಯಕ್ಷದರ್ಶಿಗಳ ಒಂದು ಅನುಭವದ ಮಾತು. ಜನರು ಇದನ್ನೆಲ್ಲನೂ ತಿಳ್ಕೊಂಡಿದ್ರೆ ಬಹಳ ಒಳ್ಳೆಯದು ಅಂಥೇಳಿ. ಯಾಕೆಂದರೆ ತುಂಬ ಜನ ಡಿಪ್ರೆಷನ್ಗೆ ಹೋಗೋದು, ಅಯ್ಯೋ RCB ಸೋತೋಯ್ತು ಅಂಥೇಳಿ, ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಬೇಡ, ಅದನ್ನು ಆಟವಾಗೇ ಎಂಜಾಯ್ ಮಾಡಿ ಅಂತ. ಅದಕ್ಕೆ ನಾನು ಬರ್ತೀನಿ ಆಮೇಲೆ. ಅದಕ್ಕಿಂತ ಮುಂಚೆ ನಾನು ಹೇಳೋಕ್ಕೇನು ಹೊರಟಿದ್ದು ಅಂತ ಹೇಳಿದ್ರೆ, ಈ ಒಂದು ಬೆಟ್ಟಿಂಗ್ ಆಟದಲ್ಲಿ, ಇದನ್ನು ಬೆಟ್ಟಿಂಗ್ ಆಟ ಅನ್ಸೋದಕ್ಕೆ ಇಟ್ಕೊಳ್ಳೋಣ. ದಂಧೆ ಮಾಫಿಯಾ ನಿಮಗೆ ಗೊತ್ತಿರೋ ವಿಷಯ. ಈ ಬೆಟ್ಟಿಂಗ್ ಕೈಚಳಕದಲ್ಲಿ ಕೆಲವು ಸಾರಿ ಕೋಚ್ಗಳು ಇನ್ವಾಲ್ವ್ ಆಗಿರಬಹುದು, ಪ್ಯಾಟ್ರನ್ಗಳು ಅಂದರೆ ಮಾಲೀಕರು ಇನ್ವಾಲ್ವ್ ಆಗಿರಬಹುದು, ಮತ್ತು ಲಾಜಿಸ್ಟಿಕ್ ಮ್ಯಾನೇಜರ್ಗಳು ಇನ್ವಾಲ್ವ್ ಆಗಿರಬಹುದು, ಒಟ್ಟು ಮೇಯ್ನ್ ಒಂದು 2-3 ಆಟಗಾರರು ಇನ್ವಾಲ್ವ್ ಆಗಿರ್ಬೋದು. ಹೇಳಕ್ಕೆ ಬರಲ್ಲ ಕ್ಯಾಪ್ಟನ್ ಆಗಿರ್ತಾರೋ ಯಾರಾಗಿರ್ತಾರೆ. ನೀವು ಇಂಥವ್ರು ಅಂತ ಖಂಡಿತ ನೇರವಾಗಿ ಯಾರನ್ನು ಆಪಾದಿಸೋಕ್ಕಾಗಲ್ಲ ಅಥವಾ ಹೊಣೆಗಾರರನ್ನಾಗಿ ಮಾಡಿಸೋಕ್ಕಾಗಲ್ಲ. ಆದರೆ ಕೈಚಳಕ ಅಂತೂ ನಡೆದಿರುತ್ತೆ ಇಲ್ಲಿ ಅನ್ನೋದಂತೂ ಗ್ಯಾರಂಟಿ. ಅದನ್ನು ಯಾರೂ ಏನೋ ಅಲ್ಲಗಳೆಯೋದಕ್ಕೆ ಆಗಲ್ಲ. ಆದರೆ ನೋಡಿ, ಕೆಲವು ಸರಿ ಕ್ಯಾಚ್ಗಳು ಬೇಕಂತಲೇ ಡ್ರಾಪ್ ಆಗಿಬಿಡುತ್ತೆ. ಕೆಲವು ಸರಿ ವೈಡು ಮತ್ತು ನೋ ಬಾಲ್ ಅಂದ್ಕೊಂಡೇ ಇರಲ್ಲ, ಅಂಥ ಟೈಮಲ್ಲಿ ಆಗುತ್ತೆ. ಎಲ್ಲ ಛೇ ಅಂತಂತಾರೆ. ಒಂದು ಸರಿ SRH ಮತ್ತು RCB ನಡುವೆ ಒಂದು ಪಂದ್ಯ ನಡೀತಾ ಇತ್ತು. ಅದರಲ್ಲಿ RCB ತುಂಬ ಚೆನ್ನಾಗೇ ಆಡ್ತಿದ್ರು. ಫೈನಲ್ ಪಂದ್ಯ ಅದು, ಫೈನಲ್ ಆಲ್ಮೋಸ್ಟ್ ಒಂದು ಸಂದರ್ಭದಲ್ಲಿ ಗೆಲ್ತಾರೆ RCB ಅಂತ ಅಂದ್ಕೊಂಡಿದ್ವಿ ನಾವು. ಅದು ಅವತ್ತು RCBಗೆ ಡೂ ಆರ್ ಡೈ ಮ್ಯಾಚ್. ಅದರಲ್ಲಿ ಅವರು ಇದರಲ್ಲಿ ಉಳ್ಕೋಬೇಕು ಅಂದರೆ ಅದರಲ್ಲಿ ಅವ್ರು ಗೆಲ್ಲೇಬೇಕಿತ್ತು. ಅವತ್ತು ಒಬ್ಬ ಆ ಕ್ರೀಸ್ನಲ್ಲಿದ್ದು ಒಬ್ಬ ಅಂತಾರಾಷ್ಟ್ರೀಯ ಆಟಗಾರ ಮತ್ತು ಒಬ್ಬ ದೇಶೀಯ ಆಟಗಾರ, ಇಬ್ಬರು ಇದ್ದರು. ಅದರಲ್ಲಿ ದೇಶೀಯ ಆಟಗಾರ ಇದ್ದರು ಕ್ರೀಸ್ನಲ್ಲೇ. ಅಂತಾರಾಷ್ಟ್ರೀಯ ಆಟಗಾರರು ಅಂಪೈರ್ ಅವರ ಅಪ್ಪಣೆ ಪಡೆದು, ಅನುಮತಿ ಪಡ್ಕೊಂಡು ತುರ್ತು ವಾಶ್ರೂಮ್ಗೆ ಅಂತ ಹೇಳ್ಬಿಟ್ಟು ಹೋದರು. ಬಂದಮೇಲೆ ಒಂದು 3 ಬಾಲ್ ಎದುರಿಸಿದ್ರು, ಆಮೇಲೆ ಔಟ್ ಆಗೋದ್ರು. ಇಡೀ ಲೆಕ್ಕಾಚಾರನೇ ತಲೆಕೆಳಗಾಗೋಯ್ತು. ಅಲ್ಲಿವರೆಗೂ RCB ಮೇಲುಗೈ ಸಾಧಿಸಿದ್ದು ಇದ್ದಕ್ಕಿದ್ದಂಗೆ ತಲೆಕೆಳಗಾಗಿ ಏನು ಲೆಕ್ಕಾಚಾರಗಳೆಲ್ಲ ತಲೆಕೆಳಗಾಗಕ್ಕೆ ಶುರುವಾಗೋಯ್ತು. ಕೊನೆಗೆ RCB ಸೋಲ್ತು. ಅವತ್ತು RCB ಗೆಲ್ಲುತ್ತೆ ಅಂಥೇಳಿ ಸಾಕಷ್ಟು ಲಕ್ಷಾಂತರ ಮಂದಿ ಅವತ್ತು ಬೆಟ್ ಕಟ್ಟಿದ್ರು. ಅವ್ರಿಗೆಲ್ಲ ಏನಾಯಿತು ನಿಮಗೆ ಗೊತ್ತು, ನಾನೇನು ಹೇಳಬೇಕಾಗಿಲ್ಲ. ನಾನು ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತಾ ಇರೋದು. ಇದನ್ನು ಪ್ರತ್ಯಕ್ಷದರ್ಶಿಗಳು ನೋಡಿರೋದನ್ನೇ ನಾನು ಇಲ್ಲಿ ಉದ್ಧರಿಸ್ತಾ ಇದ್ದೀನಿ, ಆ ಒಂದು ಪ್ರಸಂಗನ ಅಷ್ಟೇ. ಈ ತರಹದ್ದೆಲ್ಲ ಕ್ರೀಡೆಗಳಲ್ಲಿ ಮಾಮೂಲು. ಹಾಗಾಗಿ ಇದನ್ನೆಲ್ಲ ತುಂಬ ತಲೆಗೆ ತಗೊಳ್ಳೋದು. ಆಮೇಲೆ ನೋಡಿ, ಇವಾಗ ಮೊದಲನೇ ಮ್ಯಾಚ್ಗೆ ಎಷ್ಟು ಜನ ತಮ್ಮ ಹೊಲ ಅಂತೆ, ತಮ್ಮ ಮನೆ ಅಂತೆ, ತಮ್ಮ ಸೈಟ್ ಪೇಪರ್ಗಳನ್ನಂತೆ, ಆಮೇಲೆ ತಮ್ಮ ಜಾನುವಾರುಗಳನ್ನ, ಕೊನೆಗೆ ಈ ಕರಿಮಣಿ ಮಾಲೀಕರಿದಾರಲ್ಲ, ಅವರು ತಮ್ಮ ಪತ್ನಿಯ ಕುತ್ತಿಗೆಯಲ್ಲಿದ್ದ ತಾಳಿಯ ಒಂದು ಸರ, ತಾಳಿ ಎಲ್ಲವನ್ನೂ ಅಡ ಇಟ್ಟಿದ್ದಾರೆ.
ಇವೆಲ್ಲವೂ ವರದಿ ಆಗ್ತಾ ಇದೆ ಮಾಧ್ಯಮಗಳಲ್ಲಿ, ನೀವು ಗಮನಿಸಿ ನೋಡಿ ಬೇಕಿದ್ರೆ. ಏನು ಈ ಪರಿ ಹುಚ್ಚು ಯಾಕೆ ಬೇಕು ಬೆಟ್ಟಿಂಗ್ನಿಂದ? ಏನೋ ಅಲ್ಲಿ ಯಾರೋ ಆಟ ಆಡ್ತಿರ್ತಾರೆ, ಕೈ ಚಳಕ ಬದಲಾಯಿಸ್ತಾ ಇರ್ತಾರೆ, ನಿಮಗೆ ಅದು ಏನು ಗೊತ್ತಾಗಲ್ಲ. ಯಾಕೆ ಸುಮ್ಮನೆ ಬಲಿಪಶುಗಳಾಗಿ ಆಗೋದಕ್ಕೆ ಹೋಗ್ತೀರಿ? ಲಕ್ಷಾಂತರ ರೂಪಾಯಿ ಕಳ್ಕೊತೀರಿ. ಅದನ್ನೇ ನೀವು ಬೇರೆದ್ರಲ್ಲಿ ವ್ಯವಸ್ಥಿತವಾಗಿ ಹೂಡಿಕೆ ಮಾಡಿ ಖಂಡಿತ ನಿಮಗೆ ಲಾಭ ಬರುತ್ತೆ. ಇದು ಯಾವುದೋ ಕ್ಷಣದಲ್ಲಿ ಮಾಡಿಬಿಡ್ತೀನಿ ದುಡ್ಡು ಅಂತ ಅನ್ನೋದು, ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ ಅಂತ ಅಂದ್ಬಿಟ್ಟು ನನಗನ್ಸುತ್ತೆ. ದಯಮಾಡಿ ನೀವು, ನಾನು ಏನು ಹೇಳ್ತೀನಿ ಅಂತಂದರೆ, ಇಂಥ ಒಂದು ಇಮೋಷನ್ಸ್ಗೆ ನೀವು ತಲೆ ಕೊಡಬೇಡಿ, ಈ ಇಮೋಷನ್ಸ್ಗೆ ಒಳಗಾಗಬೇಡಿ ಅಂತ ಹೇಳಿದ್ರೆ ಭಾವನಾತ್ಮಕವಾಗಿ ಸ್ಪಂದಿಸೋದು ಬೇಡ. ಆಟವನ್ನು ಆಟವಾಗೇ ನೋಡೋಣ. IPL ಅಂದರೆ ಅದು ಬರೀ ಮೋಜು ಮಸ್ತಿ. ಮುಂಚೆ ಎಲ್ಲ ಹೇಳ್ತಾ ಇದ್ರು, ಹಣ, ವೆರಿ ಸಾರಿ ಟು ಸೇ ದಿಸ್, ಅಲ್ಲಿ ಆ ಚಿಯರ್ ಗರ್ಲ್ಸನ್ನು ನಿಲ್ಲಿಸ್ತಾರೆ, ಅದಕ್ಕೆ ಹೆಣ್ಣುಗಳು, ಆಮೇಲೆ ಮದ್ಯ, ಹೀಗೆಲ್ಲ ಹೇಳ್ತಾಯಿದ್ರು. ನಾನು ಇದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಏನು ಹೇಳಕ್ಕೆ ಹೋಗಲ್ಲ. ಆದರೆ ನಿಮ್ಮ ಹಣವನ್ನು ದಯಮಾಡಿ ಕಳ್ಕೋಬೇಡಿ ಅಂತಷ್ಟೇ ಹೇಳಿ. ನಮ್ಮ ಎಮೋಷನ್ಗಳನ್ನ, ಅಂದರೆ ನಮ್ಮ ಭಾವನೆಗಳನ್ನು ಅವರು ಬಿಸ್ನೆಸ್ ಮಾಡ್ಕೋತಾ ಇದ್ದಾರೆ. ಆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗೆ ಅಂತ ಹೇಳಿದ್ರೆ, ಅವರ ಒಂದು ವ್ಯಾಪಾರದ ಒಂದು ಹರವನ್ನು ವಿಸ್ತಾರ ಮಾಡೋದಕ್ಕೆ ಅವರು ನಮ್ಮ ಒಂದು ಭಾವನೆಗಳ ಜೊತೆ ಆಟವಾಡ್ತಾ ಇದ್ದಾರೆ. RCB ಇವತ್ತು ವಿಶ್ವದ ಅತಿ ದೊಡ್ಡ ಒಂದು ಕ್ರಿಕೆಟ್ ಫ್ರ್ಯಾಂಚೈಸಿ, ಅಂದರೆ ಫ್ಯಾನ್ ಬೇಸ್ ಇರುವಂಥ ಕ್ರಿಕೆಟ್ ಫ್ರ್ಯಾಂಚೈಸಿ ಆಗ್ಲಿಕ್ಕೆ ಮುಖ್ಯ ಕಾರಣನೇ ನಾವು ಅಭಿಮಾನಿಗಳು, ನಮ್ಮ ಹುಚ್ಚುತನ, ನಮ್ಮ ಭಾವನಾತ್ಮಕತೆ, ಇವೆಲ್ಲನೂ ಇದರಲ್ಲಿ ಸೇರಿದೆ. ಇರಲಿ ಭಾವನಾತ್ಮಕತೆ, ತುಂಬ ಖುಷಿ ಪಡೋಣ, ಮೆಚ್ಚುಗೆಯನ್ನು ವ್ಯಕ್ತಪಡಿಸೋಣ ಇಲ್ಲ. ಆದರೆ ಹಣವನ್ನು ಕಳ್ಕೊಳ್ಳೋ ಮಟ್ಟಕ್ಕೆ ನಿಮ್ಮ ಭಾವನಾತ್ಮಕತೆ ಹೋಗುವುದು ಬೇಡ ಅನ್ನೋದಷ್ಟೇ ನನ್ನ ಕಳಕಳಿ. ಆಟ ನೋಡಿ, ಎಂಜಾಯ್ ಮಾಡಿ, ದಯಮಾಡಿ ಭಾವನಾತ್ಮಕವಾಗಿ ಅಟ್ಯಾಚ್ ಆಗಬೇಡಿ. ಇದು ನನ್ನ ಕಳಕಳಿಯ ಮನವಿ ನಿಮ್ಮಲ್ಲಿ. ದುಡ್ಡು ಬಾಜಿ ಕಟ್ಟಿ ಬರ್ಬಾದಾಗಬೇಡಿ ಅಷ್ಟೇ. ಲಕ್ಷಾಂತರ ಸೆಕೆಂಡ್ನಲ್ಲಿ ಲಕ್ಷಾಂತರ ಗಳಿಸ್ತೀನಿ ಅಂತ ಹೋಗ್ಬಿಟ್ಟು ನೆಲಕ್ಕೆ ಪಾತಾಳಕ್ಕೆ ಕುಸಿಯಬೇಡಿ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ, ಇಷ್ಟೇ ನನ್ನ ಕೊನೆಯ ಮಾತು. ನಿಮಗೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಂಗೆ ಸಡನ್ನಾಗಿ ನೆನಪಾಯಿತು, ನಿಮಗೆ ನೆನಪಿಸೋಣ ಅಂತ ಅಂದ್ಕೊಳ್ತೀನಿ. ಏನಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಿಮ್ಗೆ ನೆನಪಿದೆಯಾ, ಫಾಫ್ ಡು ಪ್ಲಸ್ ಏನು ಹೇಳಿದರು ಅಂತ ಹೇಳಿಬಿಟ್ಟು, ಅದೇ ಈ ಟಾಸ್ ಹೀಗೆ ಚಿಮ್ಮುತ್ತಲ್ಲ, ಅದ್ರ ಬಗ್ಗೆ ಅಲ್ಲಿ ಹೋಗಿ ಆಟ ನೋಡಿ, ಎಂಜಾಯ್ ಮಾಡಿ, ದಯಮಾಡಿ ಭಾವನಾತ್ಮಕವಾಗಿ ಅಟ್ಯಾಚ್ ಆಗಬೇಡಿ. ಇದು ನನ್ನ ಕಳಕಳಿಯ ಮನವಿ ನಿಮ್ಮಲ್ಲಿ. ದುಡ್ಡು ಬಾಜಿ ಕಟ್ಟಿ ಬರ್ಬಾದಾಗಬೇಡಿ ಅಷ್ಟೇ. ಲಕ್ಷಾಂತರ ಸೆಕೆಂಡ್ನಲ್ಲಿ ಲಕ್ಷಾಂತರ ಗಳಿಸ್ತೀನಿ ಅಂತ ಹೋಗ್ಬಿಟ್ಟು ನೆಲಕ್ಕೆ ಪಾತಾಳಕ್ಕೆ ಕುಸಿಯಬೇಡಿ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ, ಇಷ್ಟೇ ನನ್ನ ಕೊನೆಯ ಮಾತು. ಹೀಗೇ ಇದೇನೇ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಈ ತರಹದ ಸಾಧ್ಯತೆಗಳನ್ನು ತಳ್ಳಿ ಹಾಕೋಕ್ಕೂ ಆಗಲ್ಲ. ಈ ತರಹದ ಅಂದರೆ ನಾನು ಹೇಳದ್ನಲ್ಲ, ಬೆಟ್ಟಿಂಗ್ ಅಂತ ಹೇಳಿಬಿಟ್ಟು, ಆ ಸಾಧ್ಯತೆಗಳನ್ನು ತಳ್ಳಿ ಹಾಕೋಕ್ಕೂ ಆಗೋದಿಲ್ಲ.